ಕಾಲದ ಸಾಕ್ಷಿಯಾಗಿ ನಿಂತಿರುವ ಒಂದು ಸೇತುವೆ. ಸುಮಾರು 180 ವರ್ಷಗಳ ಇತಿಹಾಸವನ್ನು ತನ್ನ ಒಡಲಲ್ಲಿ ಹೊತ್ತುಕೊಂಡಿರುವ ಪರಂಪರೆಯ ಹೆಗ್ಗುರುತು. ಒಂದು ಕಾಲದಲ್ಲಿ ನಿರ್ಲಕ್ಷ್ಯದ ಬೇಲಿಯೊಳಗೆ ಸಿಲುಕಿದ್ದ ಈ ಪುರಾತನ ತಾಣವು ಇಂದು ಹಸಿರಿನ ಹೊದಿಕೆ ಹೊದ್ದು ಹೊಸ ಚೈತನ್ಯದೊಂದಿಗೆ ಕಂಗೊಳಿಸುತ್ತಿದೆ. ಕಾವೇರಿ ನದಿಯ ಮಡಿಲಲ್ಲಿ ಅರಳಿರುವ ಈ ಸುಂದರ ಉದ್ಯಾನವನ ಇದೀಗ ಕುಶಾಲನಗರದ ಹೊಸ ಗುರುತಾಗಿ ಮೂಡಿ ಬಂದಿದೆ. ಈ ವಿಶೇಷ ತಾಣವು ಇತಿಹಾಸ, ಪ್ರಕೃತಿ ಮತ್ತು ಅಭಿವೃದ್ಧಿಯ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಗಿದೆ. 1846ರಲ್ಲಿ ನಿರ್ಮಾಣಗೊಂಡು 1848ರಲ್ಲಿ ಆಗಿನ ಕೊಡಗು ಮೈಸೂರು ಕಮಿಷನರ್ ಮಾರ್ಕ್ ಕಬ್ಬನ್ ಅವರಿಂದ ಲೋಕಾರ್ಪಣೆಗೊಂಡ ಫ್ರೇಜರ್ ಪೇಟ್ ಸೇತುವೆ ಕೇವಲ ಒಂದು ಸೇತುವೆಯಲ್ಲ, ಅದು ಕೊಡಗಿನ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಅಂದಿನ ಉದ್ಘಾಟನಾ ಶಿಲಾಶಾಸನ ಇಂದಿಗೂ ಸೇತುವೆಯ ಮೇಲೆ ಅಚ್ಚಳಿಯದೆ ಉಳಿದು ಭೂತಕಾಲದ ನೆನಪುಗಳನ್ನು ಸಾರುತ್ತಿದೆ. ಕಾಲಕ್ರಮೇಣ ನಿರ್ಲಕ್ಷ್ಯದ ಹೊಡೆತಕ್ಕೆ ಸಿಲುಕಿ ತನ್ನ ಮೆರುಗು ಕಳೆದುಕೊಳ್ತಿದ್ದ ಈ ಪಾರಂಪರಿಕ ಸೇತುವೆಗೆ ಇದೀಗ ಹೊಸ ರೂಪ, ಹೊಸ ಜೀವ ದೊರೆತಿದೆ. ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆ ಮೇಲೆಯೇ ಸುಂದರ ಉದ್ಯಾನವನ ನಿರ್ಮಿಸಿ ಇತಿಹಾಸಕ್ಕೆ ಆಧುನಿಕ ಸ್ಪರ್ಶ ನೀಡಲಾಗಿದೆ. ಇಂದಿಗೂ ಗಟ್ಟಿಮುಟ್ಟಾಗಿರುವ ಈ ಸೇತುವೆಯನ್ನು ಆಕರ್ಷಣೀಯ ಪ್ರದೇಶವಾಗಿಸುವ ನಿಟ್ಟಿನಲ್ಲಿ ಕುಶಾಲನಗರದ ರೋಟರಿ ಸಂಸ್ಥೆ ಮುಂದಾಗಿದೆ. ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಸೇತುವೆಗೆ ರೋಟರಿ ಸಂಸ್ಥೆಯು ಪುರಸಭೆ ಹಾಗೂ ಶಾಸಕ ಮಂತರಗೌಡ ಅವರ ಸಹಕಾರದೊಂದಿಗೆ ಕಾಯಕಲ್ಪ ನೀಡಿ ಆಧುನಿಕ ಸ್ಪರ್ಶ ನೀಡುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಕೊಪ್ಪ ಮತ್ತು ಕುಶಾಲನಗರ ಗಡಿ ಭಾಗದಲ್ಲಿರುವಂತಹ ಒಂದು ಸೇತುವೆ. ಕಳೆದ 25 ವರ್ಷಗಳಿಂದ ಪಾಳು ಬಿದ್ದ ಸ್ಥಿತಿಯಲ್ಲಿ ಅಂತ ಒಂದು ಸೇತುವೆ ಇದೆ. ಇದಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. 1848ರಲ್ಲಿ ಆಗಿನ ಮೈಸೂರು ಕಮಿಷನರ್ ಆಗಿದ್ದಂತಹ ಕಬ್ಬನ್ ಅವರು ಇದನ್ನು ಸೇತುವೆಯನ್ನು ನಿರ್ಮಾಣ ಮಾಡಿದ್ರು ಅಂತೇಳಿ. ಅಲ್ಲಿಂದ 168 ವರ್ಷಗಳ ಕಾಲ ಇತಿಹಾಸ ಇರುವಂಥ ಈ ಸೇತುವೆ. ಆದರೆ 2000 ಇಸವಿಯಲ್ಲಿ ಹೊಸ ಸೇತುವೆ ನಿರ್ಮಾಣ ಆದಮೇಲೆ ಈ ಸೇತುವೆ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು ಮತ್ತು ಪಾಳು ಬಿದ್ದ ಸ್ಥಿತಿಯಲ್ಲಿತ್ತು. ಈ ಸೇತುವೆಯನ್ನು ಕೇವಲ ಕೊಳಚೆ ಹಾಕಲಿಕ್ಕೆ, ಕಸವನ್ನು ಹಾಕಲಿಕ್ಕೆ, ಡಂಪ್ ಮಾಡಲಿಕ್ಕೆ ಉಪಯೋಗ ಆಗ್ತಾ ಇತ್ತು ಮತ್ತು ರಾತ್ರಿ ಸ್ವಲ್ಪ ಅನೈತಿಕ ಚಟುವಟಿಕೆಗಳು ನಡೆಯುವಂಥದ್ದು, ಮದ್ಯಪಾನ ವ್ಯಸನಗಳಲ್ಲಿ ಬಂದು ಸೇರಿಕೊಳ್ಳುವಂಥದ್ದು, ಇಂಥ ಕಾರ್ಯಚಟುವಟಿಕೆಗಳಿಗೆ ಉಪಯೋಗ ಆಯಿತು ಒಂದು ಸೇತುವೆ. ಇದನ್ನು ಈ ಸಲ ರೋಟರಿ ಕುಶಾಲನಗರ ಏನಾದರೂ ಒಂದು ಮಾಡಬೇಕು. ರೋಟರಿ ಕುಶಾಲನಗರಕ್ಕೆ ಒಂದು ಕೊಡಗಿ ಕಿರೀಟ ಇರುವಂಥ ಒಂದು ಪ್ಲೇಸ್ ಇದು, ಗೇಟ್ ವೇ ಕೂರ್ಗಲ್ಲಿದೆ. ಹಾಗಾಗಿ ಅದನ್ನು ಒಂದು ಉದ್ಯಾನವನವಾಗಿ ಮಾರ್ಪಾಡು ಮಾಡಬೇಕು ಅಂತೇಳಿ ಒಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಕೈಗೊಂಡ್ವಿ. ಹಾಗಾಗಿ ಏನು ಪಾಳು ಬಿದ್ದ ಸ್ಥಿತಿಯಲ್ಲಿದ್ದಂಥ ಸೇತುವೆ ಇವತ್ತು ಒಂದು ಸಂಪೂರ್ಣವಾಗಿ ಒಂದು ಉದ್ಯಾನವನವಾಗಿ ಬದಲಾಗಿದೆ. ಇನ್ನೂ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ದೇಶದಲ್ಲಿ ಹರಿಯುವ ನದಿ ಮೇಲೆ ಇರುವಂಥ ಏಕೈಕ ಉದ್ಯಾನವನ ಇದು. ಈ ಗೋದಾವರಿ ಆಂಧ್ರ ಪ್ರದೇಶದಲ್ಲಿ ಒಂದು ಬ್ರಿಡ್ಜ್ ಇದೆ, ಅದನ್ನು ರಿವರ್ ಮೇಲೆ ಇರುವಂಥ ಒಂದು ಬ್ರಿಡ್ಜನ್ನು ಆರ್ಟ್ ಮ್ಯೂಸಿಯಂ ಆಗಿ ಮಾಡಿದ್ದಾರೆ. ಅದು ಬಿಟ್ಟರೆ ಪುಣೆಯಲ್ಲಿ ಒಂದು ಬ್ರಿಡ್ಜ್ ಇದೆ, ಅದನ್ನು ಕೂಡ ಅರ್ಧ ಉದ್ಯಾನವನ ಅರ್ಧ ಮ್ಯೂಸಿಯಂ ಆಗಿ ಬದಲಾವಣೆ ಮಾಡಿದ್ದಾರೆ. ಆದರೆ ಕೊಡಗಿನ ಕಿರೀಟ ಕುಶಾಲನಗರದಲ್ಲಿ ಮೊದಲನೇ ಬಾರಿಗೆ ಇದು ಒಂದು ಹರಿಯುವ ನದಿ ಮೇಲೆ ನಿರ್ಮಾಣವಾಗಿರುವಂಥ ಸಂಪೂರ್ಣ ಉದ್ಯಾನವನ. ಸುಮಾರು 400 ಅಡಿ ಉದ್ದ ಇರುವಂಥ ಈ ಉದ್ಯಾನವನಕ್ಕೆ ಸಂಪೂರ್ಣ ಟೈಲ್ಸನ್ನು ಅಳವಡಿಸಿದ್ದೀವಿ. 2 ಕಡೆ ಗ್ರಿಲ್ಗಳನ್ನು ಹಾಕಿದ್ದೀವಿ, ಮೆಸ್ಸುಗಳನ್ನು ಹಾಕಿದ್ದೀವಿ, CCTVಗಳನ್ನು ಅಳವಡಿಸಿದ್ದೀವಿ, ಆರ್ಚ್ ಕಮಾನುಗಳನ್ನು ಹಾಕಿದ್ದೀವಿ, ಒಂದು 30 ಇಂಚಿನ ಹೂವಿನ ಕುಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ, ಮತ್ತು ಹಲವಾರು ರೀತಿಯ ಹೂವಿನ ಗಿಡಗಳನ್ನು ಹಾಕಿದ್ದೀವಿ. ಸಂಪೂರ್ಣವಾಗಿ ಒಂದು ಉದ್ಯಾನವನವಾಗಿ ಬದಲಾವಣೆ ಮಾಡಿ CCTVಗಳನ್ನು ಕೂಡ ಅಳವಡಿಸಿದ್ದೀವಿ. ಇದಕ್ಕೆ ನಮಗೆ ಪುರಸಭೆ ಕುಶಾಲನಗರದವರ ಸಾಥ್ ಇದೆ ಮತ್ತು MLA ಅವರು ಮಂತರಗೌಡ ಅವರು ಕೂಡ ಅವರ ಶಾಸಕರ ನಿಧಿಯಿಂದ ಒಂದು 10 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಕೆಲವು ಸ್ಥಳೀಯ ದಾನಿಗಳ ನೆರವಿನಿಂದ ಮತ್ತು ಸಂಪೂರ್ಣವಾಗಿ ರೋಟರಿ ಕುಶಾಲನಗರ ಏನು ಈ ವರ್ಷ ನಾವು ಕ್ಲೀನ್ ಸಿಟಿ ಕ್ಯಾಂಪೇನ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ನಾನು ರೋಟರಿ ಕುಶಾಲನಗರದ 50ನೇ ವರ್ಷದ ಸಂಭ್ರಮಾಚರಣೆಯ ಪ್ರೆಸಿಡೆಂಟ್ ಆದಮೇಲೆ ನನ್ನ ಕನಸು ಕೂಡ ಇದೆ, ಕುಶಾಲನಗರಕ್ಕೆ ಏನಾದರೂ ಒಂದು ಮಾಡಬೇಕು, ಕನಸಿನ ಯೋಜನೆ ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ಮೆನ್ಯೂರನ್ನು ಮಾಡುವಂಥ ಕಸದಿಂದ ರಸ ಅಂತೇಳಿ 400 ಅಡಿ ಉದ್ದ ಮತ್ತು 20 ಅಡಿ ಅಗಲದ ಸೇತುವೆಯ ಮೇಲಿನ ಬಿರುಕುಗಳನ್ನು ದುರಸ್ತಿ ಮಾಡಿ 8000 ಚದರ ಅಡಿ ಪ್ರದೇಶದಲ್ಲಿ ಆಕರ್ಷಕ ಟೈಲ್ಸ್ ಅಳವಡಿಸಲಾಗಿದೆ. 30ಕ್ಕೂ ಹೆಚ್ಚು ಹೂವಿನ ಕುಂಡಗಳು, 150ಕ್ಕೂ ಹೆಚ್ಚು ಅಲಂಕಾರಿಕ ಸಸ್ಯಗಳು, 2 ಬದಿಗಳಲ್ಲಿ 800 ಅಡಿ ಉದ್ದದ ಸುರಕ್ಷತಾ ಗ್ರಿಲ್ಗಳು ಮತ್ತು ಹಸಿರು ಬಣ್ಣಗಳಿಂದ ಅಲಂಕರಿಸಲಾದ 8 ಕಮಾನುಗಳು ಈ ಪ್ರದೇಶದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿವೆ. ಐತಿಹಾಸಿಕವಾದಂತಹ ಕೊಪ್ಪ ಗೇಟ್ನ ಕೊಡಗಿನ ಹೆಬ್ಬಾಗಿಲು ಈ ಸೇತುವೆಯನ್ನು ನಮ್ಮ ರೋಟರಿ ಸಂಸ್ಥೆ ಮತ್ತು ಮಾನ್ಯ ಶಾಸಕರ ಅನುದಾನ, ಪುರಸಭೆಯೊಂದಿಗೆ ಏನು ಮಹಾತ್ಮ ಗಾಂಧೀಜಿಯವರು ನಡೆದು ಬಂದಂಥ ಈ ಸೇತುವೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ರೋಟರಿ ಸಂಸ್ಥೆನವ್ರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಸಾರ್ವಜನಿಕರು ಇದನ್ನೆಲ್ಲ ಸಹಕಾರ ನೀಡಿ ಇದನ್ನು ಇದೇ ರೀತಿಯಾಗಿ ಉಳಿಸ್ಕೊಳ್ಬೇಕು, ಬೆಳೆಸ್ಬೇಕಂತೇಳಿ ಇದನ್ನೆಲ್ಲ ಮನಗಂಡು ಈ ಒಂದು ಸೇತುವೆ ಮೇಲ್ಭಾಗದಲ್ಲಿ ಅದಕ್ಕೊಂದು ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಸರಿಸುಮಾರು 30 ಲಕ್ಷದ ವೆಚ್ಚದಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಒಂದು ವಾಯುವಿಹಾರ ತಾಣವನ್ನು ಮಾಡಿದ್ದಾರೆ. ಈ ಒಂದು ಏನು ಕೇವಲ ಸ್ಥಳೀಯರಿಗಲ್ಲದೆ ನಮ್ಮ ಹೊರ ಜಿಲ್ಲೆಯಿಂದ ಬರುವಂತಹ ಪ್ರವಾಸಿಗರಿಗೂ ಕೂಡ ಈ ಒಂದು ಬಂದು ನಿಂತ್ಕೊಂಡು ಎಷ್ಟೋ ಒಂಥರ ಮನಸ್ಸಿಗೊಂದು ಮುದತ್ತು ಕೊಡುವಂಥ ರೀತಿಯಲ್ಲಿ ಇವತ್ತು ಅವರು ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ. ಸೇತುವೆಯ ಮೇಲ್ಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು, ಹೂವಿನ ಗಿಡಗಳಾಗಿರ್ಬೋದು, ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ, ಅದರ ಜೊತೆಯಲ್ಲಿ ಇಲ್ಲಿ ಸುಂದರ ರೀತಿಯಲ್ಲಿ ಒಂದು ನೆಲಾಸನ ಕೂಡ ರೆಡಿ ಮಾಡಿದ್ದಾರೆ.
ಆ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಮೇಲೆ ಎಲ್ಲೋ ಸೇತುವೆ ಮೇಲ್ಗಡೆ ಒಂದು ಏನು ಒಂದು ಜಾಲರಿಯನ್ನು ಅಳವಡಿಸಿದ್ದಾರೆ. ಅದೊಂಥರ ಒಳ್ಳೆಯ ರೀತಿಯ ಒಂದು ಕೆಲಸವನ್ನು ಅವರು ಕೈಗೊಂಡಿದ್ದಾರೆ. ಬಹುಶಃ ಇಂಥ ಒಳ್ಳೆಯ ಕೆಲಸವನ್ನು ಮಾಡಿರುವಂತಹ ಸ್ಥಳೀಯ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ನನ್ನ ವೈಯಕ್ತಿಕ ಹಾಗೂ ಕುಶಾಲನಗರದ ಜನತೆಯ ಪರವಾಗಿ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಇಲ್ಲಿನ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದು, ಬಹುಶಃ 30 ಲಕ್ಷದ ದೊಡ್ಡ ಮೊತ್ತವನ್ನು ಇಲ್ಲಿ ವ್ಯಯ ಮಾಡಿ ಸುಂದರ ತಾಣವನ್ನು ಏನು ವಾಯುವಾರಿಕೆ ಅಂತೇಳಿ ವಯಸ್ಕರಿಗೆ ಭಾಳ ಮುಖ್ಯವಾಗಿ ವಯಸ್ಸಾದವರಿಗೆ ಭಾಳ ಮುಖ್ಯವಾಗಿ ಇದನ್ನು ಅವರು ಸಿದ್ಧತೆ ಪಡಿಸಿದ್ದಾರೆ. ಅದ್ರ ಜೊತೆಗೆ ನಾನು ಮನವಿ ಮಾಡೋದು ಕುಶಾಲನಗರ ಸಾರ್ವಜನಿಕರಲ್ಲಿ ನಾವು ಕೂಡ ಅವರೊಟ್ಟಿಗೆ ಕೈ ಜೋಡಿಸಬೇಕು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಸ್ವಚ್ಛತೆನ ಭಾಳ ಮುಖ್ಯವಾಗಿ ನಾವು ಮಾಡಬೇಕು. ನಾವು ಬಂದು ವ್ಯಾಯಾಮ ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಯಾವುದೇ ಕಸ ಕಡ್ಡಿಗಳು ಹಾಕದೆ ಯಾರಾದರೂ ಹಾಕಿದ್ರೆ ಅವ್ರನ್ನೂ ಕೂಡ ಬುದ್ಧಿ ಮಾಡೋದು ಹೇಳ್ತಾ ಸ್ವಚ್ಛತೆಯನ್ನು ಕಾಪಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಎಲ್ಲೋ ಒಂದು ದಿನಗಳಲ್ಲಿ ಇಲ್ಲಿ ಅನೈತಿಕ ಚಟುವಟಿಕೆ ಅಂದರೆ ಡ್ರಿಂಕ್ಸ್ ಮಾಡೋದಾಗಲಿ ಸಿಗರೇಟ್ ಸೇದೋದಾಗಲಿ ಬಂದು ಕುಡಿದು ಬಾಟ್ಲ್ಗಳನ್ನ ಇಡೋದು ಒಳಗೆಸದಂತೆಲ್ಲ ಮಾಡ್ತಾಯಿದ್ರು. ಅದನ್ನು ಕೂಡ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತು ಇವರು ನಮ್ಮ ರೋಟರಿ ಸಂಸ್ಥೆಯಿಂದ 2 CC ಕ್ಯಾಮ್ರಾವನ್ನು ಅಳಿಸಿ ಅವರೇ ಕೂಡ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಸೇತುವೆಯ 2 ತುದಿಗಳಲ್ಲಿ ನಿರ್ಮಿಸಲಾದ ಭವ್ಯ ಪ್ರವೇಶ ದ್ವಾರಗಳು ಪ್ರವಾಸಿಗರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತವೆ. ರಾತ್ರಿ ವೇಳೆಯಲ್ಲಿ 20ಕ್ಕೂ ಹೆಚ್ಚು ಸೋಲಾರ್ ದೀಪಗಳು ಹಾಗೂ ಆರ್ಚ್ ಲೈಟ್ಗಳ ಬೆಳಕಿನಲ್ಲಿ ಇಡೀ ಸೇತುವೆ ವರ್ಣರಂಜಿತವಾಗಿ ಕಂಗೊಳಿಸಿ ನೋಡುಗರ ಮನಸೂರೆಗೊಳ್ಳುತ್ತದೆ. ಇದರ ಜೊತೆಗೆ 30ಕ್ಕೂ ಹೆಚ್ಚು ವಿಶ್ರಾಂತಿ ಬೆಂಚುಗಳು, ಕಸದ ತೊಟ್ಟಿಗಳು, ನಿರಂತರ ನೀರಾವರಿ ವ್ಯವಸ್ಥೆ ಹಾಗೂ CCTV ಕಣ್ಗಾವಲು ವ್ಯವಸ್ಥೆ ಕಲ್ಪಿಸಲಾಗಿದ್ದು ಪ್ರವಾಸಿಗರಿಗೆ ಸುರಕ್ಷಿತ ಹಾಗೂ ಸ್ವಚ್ಛ ವಾತಾವರಣ ಒದಗಿಸಲಾಗಿದೆ. ರೋಟರಿ ಸಂಸ್ಥೆಯ 50ನೇ ಅಧ್ಯಕ್ಷ ಮನು ಪೆಮ್ಮಯ್ಯ ಅವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ರೋಟರಿ ಸದಸ್ಯರು, ದಾನಿಗಳು, ಪುರಸಭೆ ಹಾಗೂ ಶಾಸಕ ಮಂತರ್ಗೌಡ ಅವರ ಸಹಕಾರದಲ್ಲಿ ಈ ಕನಸು ನನಸಾಗಿದೆ. ಪರಿಣಾಮ, ಒಂದು ಕಾಲದಲ್ಲಿ ನಿರ್ಲಕ್ಷ್ಯದ ಸಂಕೇತವಾಗಿದ್ದ ಸೇತುವೆ ಇಂದು ಕುಶಾಲನಗರದ ಹೆಮ್ಮೆಯ ತಾಣವಾಗಿ ಹೊರಹೊಮ್ಮಿದೆ. ಇತಿಹಾಸವನ್ನು ಉಳಿಸುವುದು ಎಂದರೆ ಕೇವಲ ಹಳೆಯ ಕಟ್ಟಡಗಳನ್ನು ಸಂರಕ್ಷಿಸುವುದಲ್ಲ, ಅವುಗಳಿಗೆ ಹೊಸ ಅರ್ಥ, ಹೊಸ ಜೀವ ಮತ್ತು ಹೊಸ ತಲೆಮಾರಿಗೆ ಹೊಸ ಪರಿಚಯ ನೀಡುವುದಾಗಿದೆ. ಕುಶಾಲನಗರದ ಫ್ರೇಜರ್ಪೇಟ್ ಸೇತುವೆಯ ಮೇಲಿನ ಈ ಉದ್ಯಾನವನ ಅದಕ್ಕೆ ಅತ್ಯುತ್ತಮ ಉದಾಹರಣೆ. ಕಾವೇರಿ ನದಿಯ ಹರಿವಿನ ನಡುವೆ, ಇತಿಹಾಸದ ನೆನಪುಗಳ ನಡುವೆ, ಹಸಿರಿನ ಸೊಬಗಿನ ನಡುವೆ ನಿರ್ಮಾಣವಾಗಿರುವ ಈ ತಾಣ ಇಂದು ಕೇವಲ ಒಂದು ಉದ್ಯಾನವನವಲ್ಲ, ಕುಶಾಲನಗರದ ಹೆಮ್ಮೆ, ಕೊಡಗಿನ ಸೌಂದರ್ಯ ಮತ್ತು ಪರಂಪರೆಯ ಪುನರುತ್ಥಾನದ ಪ್ರತೀಕವಾಗಿದೆ. ಶಿವರಾಜ್ ಚಿತ್ತಾರ ನ್ಯೂಸ್, ಕುಶಾಲನಗರ.